ನಮಸ್ಕಾರ ಸ್ನೇಹಿತರೆ, ನಾಡ್ನುಡಿ ಲಯಕ್ಕೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಅಂಗಡಿಗಳಲ್ಲಿ 10 ರೂಪಾಯಿ ನಾಣ್ಯವನ್ನು ತಿರಸ್ಕಾರ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಎಚ್ಚರ, ನಿಮ್ಮ ವಿರುದ್ಧ ಈ ಕಾನೂನು ಕ್ರಮ ಫಿಕ್ಸ್ ಆಗ್ಬೋದು. ಹಾಗಿದ್ರೆ ಏನು, ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಸಾಮಾನ್ಯವಾಗಿ ನಾವು ಅಂಗಡಿಗಳಲ್ಲಿ, ಆಟೋಗಳಲ್ಲಿ ಅಥವಾ ಇತರ ವಹಿವಾಟು ನಡೆಸುವಾಗ 10 ರೂಪಾಯಿ ಮುಖಬೆಲೆಯ ನಾಣ್ಯಗಳನ್ನು ನೀಡಿದರೆ ಜನರು ಅದನ್ನು ಸ್ವೀಕರಿಸಲು ಹಿಂದೇಟು ಹಾಕ್ತಾರೆ. ಕೆಲವರು ಈ ನಾಣ್ಯಗಳು ನಕಲಿ ಅಂತ ಹೇಳಿ ಭಾವಿಸಿದರೆ, ಮತ್ತು ಕೆಲವರು ನಾಣ್ಯದ ಮೇಲಿರುವ ವಿನ್ಯಾಸ ಮತ್ತು ಚಿಹ್ನೆಗಳ ಬಗ್ಗೆ ಗೊಂದಲಕ್ಕೆ ಒಳಗಾಗ್ತಾರೆ. ಸೊ ಎಲ್ಲ ಗೊಂದಲಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ತೆರೆಯನ್ನು ಎಳೆದಿತ್ತು. ಎಲ್ಲ 10 ರೂಪಾಯಿ ನಾಣ್ಯಗಳು ಕಾನೂನುಬದ್ಧವಾಗಿ ಮಾನ್ಯವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಸೊ ಗೊಂದಲಕ್ಕೆ ಕಾರಣಕ್ಕೇನು? RBI ಕಾಲಕಾಲಕ್ಕೆ ವಿವಿಧ ಆವೃತ್ತಿಗಳಲ್ಲಿ ಮತ್ತು ವಿನ್ಯಾಸಗಳಲ್ಲಿ 10 ರೂಪಾಯಿ ನಾಣ್ಯಗಳನ್ನು ಬಿಡುಗಡೆ ಮಾಡ್ತಿದೆ. ಕೆಲವು ನಾಣ್ಯಗಳ ಮೇಲೆ ರೂಪಾಯಿ ಚಿಹ್ನೆ ಇದ್ದರೆ, ಕೆಲವು ಹಳೆಯ ನಾಣ್ಯಗಳಲ್ಲಿ ಆ ಚಿಹ್ನೆ ಇರುವುದಿಲ್ಲ. ಇನ್ನು ನಾಣ್ಯದ ಅಂಚಿನಲ್ಲಿರುವಂಥ ಗೆರೆ ಅಥವಾ ಚಿತ್ರಗಳಲ್ಲಿನ ವ್ಯತ್ಯಾಸದಿಂದಾಗಿ ಜನರಲ್ಲಿ ಇದು ಅಸಲಿ ಅಥವಾ ನಕಲಿ ಅಂತ ಹೇಳಿ ಅನುಮಾನ ಮೂಡಿದೆ. ಇದೀಗ RBI ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದು, ಭಾರತದಲ್ಲಿ ಚಲಾವಣೆಯಲ್ಲಿರುವಂಥ ಎಲ್ಲ 10 ರೂಪಾಯಿ ನಾಣ್ಯಗಳು ಕಾನೂನುಬದ್ಧ ಅಂತ ಹೇಳಿದೆ. ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಅಥವಾ ವ್ಯಾಪಾರಿ ನಾಣ್ಯವನ್ನು ಸ್ವೀಕರಿಸಲು ನಿರಾಕರಣೆ ಮಾಡುವಂತಿಲ್ಲ. RBI ಕಾಲಕಾಲಕ್ಕೆ ವಿವಿಧ ಥೀಮ್ ಮತ್ತು ವಿನ್ಯಾಸದೊಂದಿಗೆ ನಾಣ್ಯವನ್ನು ಮುದ್ರಿಸ್ತವೆ. ಸೊ ಇವೆಲ್ಲವೂ ಕೂಡ ವಹಿವಾಟಿಗೆ ಸಂಪೂರ್ಣವಾಗಿ ಮಾನ್ಯವಾಗಿರ್ತವೆ. ಒಂದು ವೇಳೆ ಕಾನೂನುಬದ್ಧವಾಗಿ ಮಾನ್ಯವಾಗಿರುವಂಥ ಭಾರತದ ನಾಣ್ಯ ಅಥವಾ ನೋಟುಗಳನ್ನು ಸ್ವೀಕಾರ ಮಾಡಲು ಯಾರಾದರೂ ನಿರಾಕರಣೆ ಮಾಡಿದರೆ ಅದು ದೇಶದ ಕಾನೂನಿನ ಉಲ್ಲಂಘನೆಯಾಗುತ್ತೆ. ಸೊ ಭಾರತೀಯ ದಂಡ ಸಂಹಿತೆಯ ನಿಯಮಗಳ ಪ್ರಕಾರ ದೇಶದ ಕಾನೂನುಬದ್ಧ ಹಣವನ್ನು ಪಡೆಯೋದಕ್ಕೆ ನಿರಾಕರಿಸುವುದು ಕೂಡ ಅಪರಾಧ ಅಂತ ಹೇಳಿದೆ. ಸ್ನೇಹಿತರೆ, ಈ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು